ಕೆಲವು ಪ್ಲೇಸೇ ಹಾಗೆ ಬರೀ ಪ್ರವಾಸಿ ತಾಣ ಆಗಿರಲ್ಲ, ಅದೊಂದು ನೆಮ್ಮದಿ ಸ್ಥಳ ಆಗಿರುತ್ತೆ. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ದ ಕ್ಯಾಪಿಟಲ್ ಆಫ್ ಮಲೆನಾಡು ಅಂತಲೇ ಅನ್ಬೋದು, ತೀರ್ಥಹಳ್ಳಿ. ಸೊ ಇವತ್ತು ನಾನು ತೀರ್ಥಹಳ್ಳಿಲಿದ್ದೀನಿ. ಹಿಂದ್ಗಡೆ ತೀರ್ಥಹಳ್ಳಿಯ ಲ್ಯಾಂಡ್ ಮಾರ್ಕ್ ಬ್ರಿಡ್ಜ್ ಅಂತಲ್ಲ ಅದಿದೆ. ಆ್ಯಂಡ್ ನನ್ನ ಜೊತೆ ಇರೋದು ಇವತ್ತು ವಿಕ್ಕಿ ಬ್ರೋ, ನೋಡಿರ್ತೀರ ನಾನು ತುಂಬ ಲಾಗಲ್ಲಿ. ಸೊ ಬ್ರಿಡ್ಜು, ಐ ಲವ್ ತೀರ್ಥಹಳ್ಳಿ. ಆ್ಯಕ್ಚುಲಿ ನಾವು ಸ್ಟೇ ಆಗಿರೋದಿಲ್ಲ, ಸೊ ಸಕ್ಕತ್ತಾಗಿದೆ ವ್ಯೂ. ನೀವು ಅಕಸ್ಮಾತ್ ಈ ಸ್ಟೇಗೆ ಬರ್ತೀರಾ ಅಂದರೆ ತುಂಗಾ ವಿಲಾಸ ಅಂತ ನಾನು ಕ್ಯಾಪ್ಷನಲ್ಲಿ ಹಾಕ್ತೀನಿ ನಂಬರ್ನೆಲ್ಲ. ಬೆಳಗ್ಗೆ ಇದ್ದರೆ ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ. ಸೊ ಇಟ್ಸ್ ನಾಟ್ ಎ ಪ್ರಮೋಷನ್, ಬಟ್ ನಂಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ತೀರ್ಥಹಳ್ಳಿಗೆ ಯಾಕೆ ಬಂದಿದ್ದೀನಿ ಅಂದರೆ, ಸೊ ಮಳೆಗಾಲ ಬಂದಮೇಲೆ ಒಂದು ಸಲನಾರು ತೀರ್ಥಹಳ್ಳಿಲಿರೋ ಈ ಫೇಮಸ್ ಪ್ಲೇಸಿಗೆ ಹೋಗಲೇಬೇಕು. ಅದು ಯಾವ ಪ್ಲೇಸ್ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ. ಈ ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು ಆ ಪ್ಲೇಸ್ಗೆ. ನೀವೇನಾದ್ರು ಗೆಸ್ ಮಾಡಿದರೆ ಕಮೆಂಟ್ ಮಾಡಿ, ನಾನು ಇದೇ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ. ಈಗ ನೋಡ್ಬೋದು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಸೊ ಇಲ್ಲಿಂದ ಲೆಫ್ಟಿಗೆ ಹೋದರೆ ಕವಿ ಮನೆ, ಅಂದರೆ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆ. ಸೊ ಲೆಫ್ಟಿಗೆ ಹೋಗಬೇಕು, ಸ್ಟ್ರೈಟ್ ಹೋದರೆ ಕೊಪ್ಪ. ಯಾರು ತೀರ್ಥಹಳ್ಳಿಗೆ ಬಂದು ಕುಪ್ಪಳಿಗೆ ಬರಬೇಕು ಅಂತ ನಿಮ್ಗೆ ಆಸೆ ಇದ್ದರೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಪಾಪ್ಯುಲರು ಕವಿ ಮನೆ ಅಂತ. ಸೊ ನೀವು ಕವಿ ಮನೆಗೆ ಹೋಗಬೇಕು ಅಂದರೆ ತೀರ್ಥಹಳ್ಳಿಯಿಂದ ಕೊಪ್ಪ ರೋಡಲ್ಲಿ ಲೆಫ್ಟ್ ಸೈಡಿಗೆ ಟರ್ನ್ ಕಾಣಿಸುತ್ತೆ. ಸೊ ಈಸಿ ತೀರ್ಥಹಳ್ಳಿಯಿಂದ ಬರೋರಿಗೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ತೀರ್ಥಹಳ್ಳಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಕುವೆಂಪು ಮನೆಗೆ ಬಂದೋಗಿ. ಸೊ ನಾನು ಈಗ ಎಂಟ್ರಿ ಕೊಡ್ತಾ ಇದ್ದೀನಿ, ಲೆಫ್ಟಲ್ಲಿಂದ ಹೋಗಬೇಕು. ಸೊ ಹೋಗೋಣ, ಕವಿ ಮನೆಗೆ ಹೋಗಿ ಆಮೇಲೆ ಸೊ ಗೈಸ್ ನೋಡ್ಬೋದು ನೀವು, ನಾವೀಗ ಸದ್ಯಕ್ಕೆ ಕವಿ ಮನೆ ಎದುರುಗಡೆ ಇದ್ದೀನಿ. ಸೊ ಇವರು ನನ್ನ ಪ್ರೊಫೆಷ್ನಲ್ ಫೋಟೋಗ್ರಾಫರು ವಿಕ್ಕಿ ಬ್ರೋ. ಸೊ ಏನಂದರೆ, ಈಗ ನಾನೇ ವ್ಲಾಗ್ ಮಾಡ್ತಾ ಇರ್ತೀನಲ್ಲ, ನಂದು ಅಕಸ್ಮಾತಾಗಿ ಕ್ಯಾಂಡಿಡೇಟ್ ಯಾವ್ದಾದ್ರು ಚೆನ್ನಾಗಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಇವ್ರು ತೆಗೆದಿರೋ ಫೋಟೋಸ್ ಅವು. ಸೊ ಹಿಂದ್ಗಡೆ ಕವಿ ಮನೆ. ಸೊ ಈ ಕಡೆಯಿಂದ ಹೋದರೆ ಕವಿಶೈಲ ಬರುತ್ತೆ, ಅಂದರೆ ಅವರು ಕುತ್ಕೊಂಡು ಬರಿತಾ ಇದ್ದಿದ್ದು, ಅಂದರೆ ಕೃತಿಗಳು, ಅವರ ಸಾಹಿತ್ಯಗಳನ್ನೆಲ್ಲ ಒಂದು ಪ್ಲೇಸ್ ಇದೆ, ಆ ಪ್ಲೇಸಲ್ಲಿ ಕುತ್ಕೊಂಡು ಬರಿತಿದ್ರು ಅಂತ ಕವಿಶೈಲ ಅನ್ನೋ ಪ್ಲೇಸ್ ಇದೆ. ಬಟ್ ಇಲ್ಲಿ ಒಳಗಡೆ ಯಾರಿಗೂ ಬಿಡಲ್ಲ ಅಂದರೆ ಒಳಗಡೆ ಬಿಡ್ತಾರೆ, ಬಟ್ ಏನು ಅಂದರೆ ಅಲ್ಲಿ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಅಲೋ ಇಲ್ಲ. ಸೊ ಇಲ್ಲಿಂದನೇ ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ನಂಗೆ ಆ್ಯಕ್ಚುಲಿ ಸೊ ಇನ್ನೊಂದೇನು ಅಂದರೆ, ಇಲ್ಲಿ ಹಿಂದ್ಗಡೆ ಮನೆ ಇದೆಯಲ್ಲ, ಅಲ್ಲಿಗಿಂತ ನಂಗೆ ಇಲ್ಲಿ ಇಷ್ಟ. ಯಾಕಂದರೆ ಇಲ್ಲೊಂದು ಮೆಸೇಜಸ್ ಹಾಕಿರ್ತಾರೆ ಕಲ್ಲಲ್ಲಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ನಾನು ಫೋಟೋ ಹಾಕ್ತೀನಿ. ಈಗ ಕವಿ ಮನೆ ನೋಡಿ ಆಯಿತು. ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂದರೆ ಕವಿಶೈಲಕ್ಕೆ. ನಾನು ಹೇಳಿದ್ನಲ್ಲ, ಅವರ ಸಾಹಿತ್ಯಗಳು ಮತ್ತು ಕೃತಿಗಳನ್ನ ಬರೀತಾ ಇದ್ದೀವಿ ಪ್ಲೇಸ್ ಅಂತ. ಸೊ ನೆಕ್ಸ್ಟ್ ಆ ಪ್ಲೇಸಿಗೆ ಹೋಗೋಣ, ಕವಿಶೈಲ ಅಂತ. ಈ ಪ್ಲೇಸಲ್ಲಿ ಎಷ್ಟು ಪೀಸ್ ಇದೆಯೋ ಆ ಪ್ಲೇಸಲ್ಲೂ ಅಷ್ಟೇ ಪೀಸ್ ಇದೆ. ಸೊ ಆ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಾನು ಸ್ವಲ್ಪ ಹೊತ್ತರಲ್ಲೇ. ಸ್ಟೇ ಟ್ಯೂನ್ಡ್. ಸೊ ಇಲ್ಲಿವರೆಗೂ ಲಾಗ್ನ ನೋಡಿದರೆ ಒಂದು ಲೈಕ್ ಮಾಡಿ ಗೈಸ್. ಬಟ್ ಇವಾಗ ಹೆವಿ ಜನ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಒಳ್ಳೆಯದು, ಬಂದರೆ ಒಳ್ಳೆಯದು. ಬಟ್ ಏನು ಅಂದರೆ, ಈಗ ನಾನು ಬಂದಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಬಟ್ ಬೇರೆಯವರು ಬಂದು ಸ್ವಲ್ಪ ಏನು ಅಂದರೆ ಗಲಾಟೆ ಥರ, ಅಂದರೆ ಇಲ್ಲೆಲ್ಲ ಕುತ್ಕೋತಾರೆ ಫೋಟೋಗೆ ಅಂತ, ಲಾನ್ ಮೇಲೂ ಕೂರ್ತಾರೆ. ಸೊ ನೋಡ್ಕೊಳ್ಳಿ, ಸ್ವಲ್ಪ ಸಿವಿಕ್ ಸೆನ್ಸ್ ಇರಲಿ ಅಂತ ಹೇಳ್ತೀನಿ. ನಾನು ವ್ಲಾಗ್ ಮಾಡಿದೆ. ಸೊ ನೀನೇನು ಸಾಚನ, ನೀನು ವೀಡಿಯೋ ಮಾಡ್ತಾಯಿದ್ದೆ ಅನ್ಬೋದು. ಬಟ್ ನಾನು ನೋಡ್ದಂಗೆ ಇಲ್ಲೆಲ್ಲ ಕೂತಿದ್ರು, ಇದ್ರ ಮೇಲೂ ಕೂತಿದ್ರು. ಹಾಗೆ ವೀಡಿಯೋ ಮಾಡಿದ್ರೆ ಅವ್ರ ಪ್ರೈವೇಸಿಗೆ ಹರ್ಟ್ ಆಗುತ್ತೆ ಅಂತ ಸುಮ್ಮನೆ ಅದೇ. ಸೊ ಅಷ್ಟೇ. ನೀವು ಲಾರಿಗೆ ಬಂದಿದ್ದೀರಾ? ಹೌದಾ?
ಅಲ್ಲಿ ಹಿಂದೆ ಇದ್ದಾರೆ ಗೊತ್ತು ನೋಡಿ, ಮಸ್ತ್ ಬಿಡಿ. ಕೃತಿಗಳು, ಸಾಹಿತ್ಯಗಳು ಅದನ್ನೆಲ್ಲ ಓದೋರಿಗೆ ಪೂರ್ಣಚಂದ್ರ ತೇಜಸ್ವಿ ಅಂದರೆ ಎಂಥ ಒಂದು ಕನ್ನಡದ ಮುತ್ತು ಮತ್ತು ಕನ್ನಡದ ಗೌರವ ಅಂತ ಗೊತ್ತಿರುತ್ತೆ. ಸೊ ಅವರ ಸ್ಮಾರಕ ಇಲ್ಲಿದೆ. ಸೊ ಇದಿರೋದು ಕುಪ್ಪಳ್ಳಿಲಿ, ಕುವೆಂಪು ಅವ್ರ ಮನೆ ಹೋಗೋ ದಾರಿಲಿ ಈ ಸ್ಮಾರಕ ಇದೆ. ಸೊ ಇಲ್ಲಿ ಎದುರುಗಡೆನೆ, ಇಲ್ಲಿಂದ ಎದುರುಗಡೆ ಇದು ಕವಿಶೈಲ ಹೋಗೋ ದಾರಿ. ಸೊ ಇಲ್ಲಿಂದ ಹೋಗ್ತಾ ಇದ್ವಿ. ಸೊ ತೇಜಸ್ವಿ ಅಂದ್ರೆ ಒಂಥರ ಚಂದ. ಆ್ಯಕ್ಚುಲಿ ಕುವೆಂಪು ಅವರು ಒಂದು ದೊಡ್ಡ ಕನ್ನಡಕ್ಕೆ ಸಂಪತ್ತಾದರೆ ಪೂರ್ಣಚಂದ್ರ ತೇಜಸ್ವಿಯವರು ಇನ್ನೊಂದು ಥರ ಸಂಪತ್ತು. ಸೊ ನನಗೇನನ್ಸುತ್ತೆ ಅಂದರೆ ಯಾವಾಗಲೂ ತೇಜಸ್ವಿಯವರು ಅಕಸ್ಮಾತಾಗಿ ಪೂರ್ತಿ ಹೆಸರು ಹೇಳ್ಬಿಡ್ತೀನಿ ಮತ್ತು ಬೇರೆ ರಫ್ ಆ್ಯಂಡ್ ಆಗಬಾರ್ದು. KP ಪೂರ್ಣಚಂದ್ರ ತೇಜಸ್ವಿಯವರು ಅಕಸ್ಮಾತಾಗಿ ಕುವೆಂಪು ಅವ್ರ ಮಗ ಆಗಿರಲಿಲ್ಲ ಅಂದಿದ್ರೆ, ಅಂದರೆ ನೆಗೆಟಿವ್ ಆಗಿ ತೊಗೋಬೇಡಿ, ಕುವೆಂಪು ಅವ್ರ ಮಗ ಆಗಿ ಹುಟ್ಟಿರಲಿಲ್ಲ ಅಂದಿದ್ರೆ ಪೂರ್ಣಚಂದ್ರ ತೇಜಸ್ವಿಯವರೇ ಒಂದು ಬೇರೆ ಅಧ್ಯಾಯ ಆಗಿರೋದು, ಅಂದರೆ ಒಂದು ಬೇರೆಯೇ ಕತೆ ಆಗಿರೋದು. ಸೊ ಅವರ ನೆರಳಲ್ಲಿ ಇವ್ರನ್ನ ಎಲ್ಲಿ ಒಂಚೂರು ಕುವೆಂಪು ಅವ್ರ ಮಗ ಅಂತ ಸ್ವಲ್ಪ ಜನ ಇದು ಮಾಡ್ಬೋದು. ಬಟ್ ನಾನು ಅಷ್ಟಾಗಿ ಕನ್ನಡ ಬುಕ್ಸನ್ನು ಓದಲ್ಲ. ಸೊ ಯಾರು ರೆಕಮೆಂಡ್ ಮಾಡಿದ್ರೆ ಓದ್ತೀನಿ. ಬಟ್ ನನಗೆ ಯಾವಾಗಲೂ ಅಷ್ಟೇ ಪೂರ್ಣಚಂದ್ರ ತೇಜಸ್ವಿ ಅಂದರೆ ಒಂಥರ ಏನೋ ಒಂಥರ ಲಿಟ್ ಅಂತಾರಲ್ಲ ಆ ಥರ, ಓಜಿ ಅಂತಾರಲ್ಲ ಆ ಥರ ಅನಿಸುತ್ತೆ. ತೇಜಸ್ವಿ ಅವರ ಸ್ಮಾರಕ ಇಲ್ಲಿದೆ. ಯಾರು ನೆಕ್ಸ್ಟ್ ಟೈಮು ಕುಪ್ಪಳ್ಳಿಗೆ ಬಂದು ಇದನ್ನು ನೋಡದೆ ಹೋಗಬೇಡಿ. ಇಲ್ಲಿಂದ ಹೋಗೋ ಕವಿ ಮನೆ ಹೋಗೋ ದಾರಿಲಿ ರೈಟ್ ಸೈಡಲ್ಲಿದೆ. ಸೊ ಯಾರು ನೆಕ್ಸ್ಟ್ ಟೈಮ್ ಬಂದರೆ ನೋಡ್ಕೊಂಡು ಹೋಗಿ. ಇಲ್ಲಿಂದ ಈಗ ಈ ರೋಡಲ್ಲಿ ಕವಿಶೈಲ ಇದೆ, ಅಲ್ಲಿಗೆ ಹೋಗೋಣ ಹೇಳಬೇಕು ಅನಿಸ್ತು, ಇಲ್ಲಿ ನಿಲ್ಲಿಸಿ. ಸೊ ಹೇಳಿದೆ, ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ, ಹೊಟ್ಟೆಗೆ ಹಾಕೊಳ್ಳಿ. ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇಲ್ಲಿಂದ ಕವಿಶೈಲಕ್ಕೆ ದಾರಿ ಎಂಟ್ರಿ, ಬನ್ನಿ ಹೋಗೋಣ. ಹೆಣ್ಣು ಮಕ್ಕಳು ಹೋಗಿ ಬರುತ್ತಿದ್ದಾರೆ, ಗಂಡು ಮಕ್ಕಳು ಹೋಗುತ್ತಿದ್ದಾರೆ. ನೀವು ಕವಿಶೈಲಕ್ಕೆ ಹೋಗಬೇಕು ಅಂದರೆ ಇಲ್ಲೇ ಪಾರ್ಕಿಂಗು, ಇಲ್ಲಿಂದ ಮುಂದಕ್ಕೆ ಗಾಡಿಗಳು ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಎಂಟ್ರಿ ಹೋಗೋಣ. ಸೊ ನನಗೆ ಇನ್ನೊಂದು ಏನು ಅನಿಸುತ್ತೆ ಅಂದರೆ ಇದೆಲ್ಲ ಒಂಥರ ಇಟಾಲಿಯನಲ್ಲಿ ಈ ಥರದೊಂದೆಲ್ಲ ಸ್ತಂಭಗಳಿದ್ದಾವೆ. ಸೊ ಕುವೆಂಪು ಅವ್ರ ಮನೆ ಅಂದರೆ ಕುಪ್ಪಳ್ಳಿಗೆ ಬಂದಾಗೆಲ್ಲ ಇದನ್ನು ನೋಡಿದ್ರೆ ಆ ಥರ ಅನಿಸುತ್ತೆ. ಬಟ್ ಇದನ್ನೆಲ್ಲ ಅದು ಹೆಂಗೆ ನಿಲ್ಸಿದ್ರಪ್ಪ ಗೊತ್ತಿಲ್ಲ, ದೊಡ್ಡ ದೊಡ್ಡ ಕಲ್ಲುಗಳು. ಬಟ್ ಈ ಕಲಾಕೃತಿ ಒಳ್ಳೊಳ್ಳೆ ಕನ್ನಡ ಬರ್ತಾಯಿದೆ ನನಗೆ ಕುವೆಂಪು ಮನೆಗೆ ಬಂದು. ಈ ಕಲಾಕೃತಿ ನೋಡೋಕ್ಕೆ ಒಂಥರ ಏನಂತಾರೆ ವಿಸ್ಮಯ, ಭಾಳ ಚೆನ್ನಾಗಿದೆ. ಇಲ್ಲಿಂದ ಲೈಕ್ ಈ ಲ್ಯಾಂಡ್ಸ್ಕೇಪಲ್ಲಿ ನೋಡಿದ್ರೆ ಒಂದು ವೈಬ್ ಇದೆ, ಸೀನ್ರಿ ಮಾತ್ರ ಸಗದಾಗಿದೆ. ಸೊ ಇಲ್ಲಿ ಎಷ್ಟು ಈ ಥರ ನಿಲ್ಸಿದಾರೋ ಒಳಗಡೆ ಇನ್ನೂ ಕವಿಶೈಲಕ್ಕೆ ಹೋದರೆ, ಇಲ್ಲಿಂದ ಎಂಟ್ರಿ ಕವಿಶೈಲಕ್ಕೆ ಹೋದರೆ ಇನ್ನೂ ಚೆನ್ನಾಗಿದೆ. ಸೊ ಹೋಗೋಣ, ಹಿಂಗೆ ರೈಟ್ಗೆ ಹೋಗ್ಬೇಕು. ಇದೆಲ್ಲ ಕಾಡು. ಇವಾಗ ಇಷ್ಟು ಚೆನ್ನಾಗಿ ಬೋರ್ಡೆಲ್ಲ ಹಾಕಿ ಪಾರ್ಕಿಂಗು, ಕವಿಶೈಲಕ್ಕೆ ದಾರಿ, ಕವಿ ಮನೆಗೆ ದಾರಿ ಅಂತೆಲ್ಲ ಹಾಕಿದಾರಲ್ವ. ಬಟ್ ಅವಾಗೆಲ್ಲ ಇಷ್ಟು ಚೆನ್ನಾಗಿರಲಿಲ್ಲ. ಸೊ ರೋಡ್ ಕೂಡ ಇರಲಿಲ್ಲ ಅನಿಸುತ್ತೆ. ಸೊ ಕುವೆಂಪು ಅವರು ಈ ಜಾಗಕ್ಕೆ ಬಂದು ಅವರ ಥಾಟ್ಸ್ಗಳು ಮತ್ತು ಅವರ ಕವಿತೆಗಳು, ಕವನಗಳನ್ನ ಬರೀತಿದ್ರಂತೆ. ಈ ಜಾಗದಿಂದ ಹಿಂಗೆ ಬಂದರೆ ನಾವೀಗ ಕವಿ ಮನೆಗೆ ಹೋಗಿದ್ವಲ್ಲ, ಅಲ್ಲಿಂದ ಹಿಂಗೆ ಬರ್ಬೋದು. ಕಾಲ್ನಡಿಗೆ ದಾರಿ ಇದು. ಸೊ ನಾವು ಬಂದಿದ್ದು ಬೈಕಲ್ಲಿ, ಬಟ್ ಕಾಲ್ನಡಿಗೆಯಲ್ಲಿ ಬಂದರೆ ಈ ದಾರಿಲಿ ಒಂದು ಅರ್ಧ ಕಿಲೋಮೀಟ್ರದಷ್ಟಿದೆ, ಅವ್ರ ಮನೆ ಹೋಗ್ಬೋದು. ಸೊ ನಾವು ಹೋಗ್ಬೇಕಾಗಿರೋದು ಈ ಕಡೆ. ಈಗ ಪಾತ್ ಟು ದ ಪೊಯೆಟ್ಸ್ ಹೋಮ್, ಕವಿ ಮನೆಗೆ ಕಾಲು ದಾರಿ ನೋಡಿ, ಅದನ್ನು ಹಾಕಿದ್ದಾರೆ. ಸೊ ಕವಿಶೈಲಕ್ಕೆ ಎಂಟ್ರಿ. ಇಲ್ಲೊಂದು ಸಾಕಾಗಿರೋ ಕವಿತೆ ಬರೆದಿದ್ದಾರೆ. ಯಾರ್ಯಾರಿಗೆ ಓದಬೇಕು ಅನ್ಸುತ್ತೋ ಓದ್ಬಿಡಿ. ಒಂದು 10 ಸೆಕೆಂಡ್ ನಿಂತ್ಕೊತೀನಿ ಇಲ್ಲೇ. ಗಿವ್ ಮೇ ಲೈಕ್. ಸೊ ಕವಿಶೈಲ ಎಷ್ಟನೇ ಸಲ ಬರ್ತಾರದು ನೀವು? ರಾಯಚೂರು ಕೊಪ್ಪದವರು ಇವರೆಲ್ಲ ಎಡವು ಬಿದ್ದರೆ ಇಲ್ಲೇ ಬಂದಿರ್ತಾರೆ. ಈಗ ನಾವೆಲ್ಲ ನಮ್ಮೂರಲ್ಲಿ ಯಾವ್ದಾದ್ರು ಪ್ಲೇಸ್ ಕರ್ಕೊಂಡು ಹೋಗೋ ತೋರ್ಸೋಕ್ಕೆ ಅಂದರೆ ಹೆಂಗೆ ಕರ್ಕೊಂಡ್ಬರ್ತೀವೋ ಹಂಗೆ ಇವ್ರು ಯಾವ್ದಾದ್ರು ಪ್ಲೇಸ್ ತೋರಿಸಂದ್ರೆ ಇಲ್ಲೇ ಬಂದಿರ್ತಾರೆ. ಸೊ ಕವಿಶೈಲಕ್ಕೆ ಇನ್ನೇನು ಒಂದು 10-20 ಹೆಜ್ಜೆ ಇದೆ, ನೋಡ್ಬೋದು ಇಲ್ಲಿಂದ ಎಂಟ್ರೆನ್ಸು.
ನೋಡಿದ್ರಲ್ಲ, ಇದಾಗಿತ್ತು ಕವಿಶೈಲ. ಭಾಳನೇ ಚೆನ್ನಾಗಿದೆ ಪ್ಲೇಸು. ಮಳೆಗಾಲದಲ್ಲಿ ಮಾತ್ರ ಈ ಪ್ಲೇಸ್ನ ಮಿಸ್ ಮಾಡ್ಕೋಬಾರ್ದು. ಅಕಸ್ಮಾತ್ ನೀವು ಶಿವಮೊಗ್ಗ ಸೈಡ್ ಬರ್ತಾ ಇದ್ದೀರಾ, ಚಿಕ್ಕಮಗಳೂರು ಸೈಡ್ ಬರ್ತಾ ಇದ್ದೀರಾ ಅಂದರೆ ಕುಪ್ಪಳ್ಳಿಗೆ ಬಂದು ಹೋಗಿ. ಈ ಪ್ಲೇಸಲ್ಲಿ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನೀವು ನೋಡ್ಬೋದು ಎನ್ವೈರನ್ಮೆಂಟ್ ಹೆಂಗಿದೆ ಅಂತ. ಅಂದರೆ ನೇಚರ್ ನೋಡಿ, ಅದೆಲ್ಲ ಕ್ಲೌಡ್ಸ್ ಮಿಸ್ಟಾಗಿ ಬರ್ತಾ ಇದೆ. ಸೊ ಮಳೆ ಬರ್ತಾ ಇದೆ ಲೈಟಾಗಿ, ಡ್ರಿಸ್ಲಿಂಗ್ ಅಂತಾರಲ್ಲ ಆ ಥರ. ಹಸಿಯಾಗಿದ್ರೆ ಅದು ಗೈಸ್, ಇಕ್ಕಿಬ್ರು ಅವ್ರ ಐಡಿಯಾಗಳು ಒಂದೊಂದಲ್ಲ ಎರಡೆರಡಲ್ಲ ಹಿಡ್ಕೊಂಡು ತೋರಿಸ್ರಿ. ಇದು ಪ್ಲೇಸ್ ಮಾತ್ರ ಸೂಪರಾಗಿದೆ. ನೋಡ್ಬೋದು ನೀವು. ಇಲ್ಲಿಂದ ಎಂಟ್ರಿ ಹೋಗಿ ಬಂದೆ, ನಾನು ತೋರಿಸ್ದೆ ನೀವು ಪ್ಲೇಸ್ ಎಲ್ಲ. ಬಟ್ ಹಿಂಗೆ ನೋಡಿದ್ರೆ ಅಲ್ಲೆಲ್ಲ ನೋಡಿ ಮೋಡ ಹೆಂಗೆ ಹೋಗ್ತಿರತ್ತೆ ಅನ್ಸುತ್ತೆ. ಸಗದಾಗಿದೆ ಆ್ಯಕ್ಚುಲಿ. ಪ್ಲೇಸ್ ಮಾತ್ರ ಸೂಪರ್. ಔಟ್ ಆಫ್ 10 ಕೊಡ್ಬೋದು. ನಮ್ಮ ಶಿವಮೊಗ್ಗನೇ ಚಂದ, ಅದರಲ್ಲೂ ನಮ್ಮ ತೀರ್ಥಹಳ್ಳಿ ಕುಪ್ಪಳ್ಳಿ ಚಂದಕ್ಕಿಂತ ಚಂದ. ಈ ಡೈಲಾಗ್ ನಂದಲ್ಲ, ವಿಕ್ಕಿಬ್ರದು. ಹೋಗೋಣ. ಸೊ ನೆಕ್ಸ್ಟ್ ಮುಂದಿನ ನಡೆ ತೀರ್ಥಹಳ್ಳಿ ಕಡೆ. ಇವತ್ತಿಗೆ ಇಷ್ಟ ಆಗಿತ್ತು ಕುಪ್ಪಳ್ಳಿಯ ಸಂಚಿಕೆ. ಸೊ ಇಲ್ಲಿವರೆಗೂ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾನು ತುಂಬ ದಿನ ಆಗಿತ್ತು ಈ ಥರ ಲಾಗ್ ಮಾಡಿ, ಫೇಸ್ ಟು ಫೇಸ್ ಕ್ಯಾಮ್ರಾದಲ್ಲಿ ಮಾತಾಡಿ. ನಂಗೊಂಥರ ಏನೋ ನಾಸ್ಟಾಲಜಿಯಾ ಥರ ಆಗ್ತದೆ. ತುಂಬ ದಿನ ಆದಮೇಲೆ ಲಾಗ್ ಮಾಡಿ ನಾಲ್ಗೆನೇ ಉಳ್ತಾ ಇಲ್ಲ ಮಾತಾಡದೆ. ಇಲ್ಲಿಂದ ಮುಂದಕ್ಕೆ ಹೋಗೋಣ. ಅಕಸ್ಮಾತ್ ಯಾವ್ದಾದ್ರು ಬೇರೆ ಪ್ಲೇಸ್ ಇರೋ ತೋರಿಸ್ತೀನಿ. ಬಟ್ ದಟ್ಸ್ ಇಟ್ ಫಾರ್ ಟುಡೇ.